ಏನು ಚೆನ್ನ ಐತೆ ಅಂದರೆ ಇಲ್ಲಿ ಬಂದು ಗಾಣ ಆಡ್ತಾ ಕೂತ್ಕೊಂಡ್ರೆ ಹಿಂದ್ಗಡೆಗೆ ಕಡಿದ್ರು ಗೊತ್ತಾಗಲ್ಲ. ಒಳ್ಳೆ ಲೊಕೇಶನ್ ತೋರಿಸ್ಲಾ ಬನ್ನಿ. ಎಳಿತದೆ ಎಳಿತದೆ. ಜಸ್ಟ್ ಮಿಸ್ ಗುರು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲಿದ್ದೀನಿ ಅಂತ ನೋಡಿದ್ರೆ ನೀವೇ ನೋಡ್ಬೋದು, ನೆಹರು ರೋಡು, ಶಿವಮೊಗ್ಗ, ಇದು ನಮ್ಮೂರು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಪುರದೋಳು ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಏನಂತಂದ್ರೆ ಇಷ್ಟು ವರ್ಷ ನಾನು ಇದ್ದೀನಿ ಶಿವಮೊಗ್ಗದಲ್ಲಿ, ಇದುವರೆಗೂ ಒಂದು ಸತಿನೂ ನಾನು ಪುರದೋಳಿಗೆ ಹೋಗಿಲ್ಲ. ಸೊ ಅದಕ್ಕೆ ಇವಾಗ ನಾನು ಪುರದೋಳಿಗೆ ಹೋಗ್ತಾ ಇದ್ದೀನಿ. 25 ವರ್ಷ ಇದೆ ಶಿವಮೊಗ್ಗದಲ್ಲಿ, ಒಂದಿನೂ ಪುರದೋಳಿಗೆ ಹೋಗಿದ್ದಿಲ್ಲ. ಸೊ ಸಖತ್ತಾಗಿದೆ ಅಂತ ನೋಡಿದೆ ಫೋಟೋಸು. ಯಾಕೆ ಹೋಗಲಿಲ್ಲ, ಚಿಕ್ಕವನಿದ್ದಾಗೆಲ್ಲ ಹೋಗಬೇಕಾಗಿತ್ತಲ್ಲ ಅಂತ ನಾನು ಮಿಸ್ ಮಾಡ್ಕೊತ ಇದ್ದೀನಿ. ಇವಾಗ ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆನಾ, ಹೋಗೋಣ, ರೆಡಿ, ಬನ್ನಿ ಹೋಗೋಣ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವ ದಾರಿಯಲ್ಲಿ ಇಲ್ಲಿ ಲೆಫ್ಟಲ್ಲಿ ಕಾಣಿಸುತ್ತೆ ಶಾಂತಿಪುರ ಉದ್ಭವ ಬಸವೇಶ್ವರ ದೇವಸ್ಥಾನ, ಪುರದೋಳು 6.5. ಓಕೆ, ಸೊ ಬನ್ನಿ ಹೋಗುವ. ಹೋಗೋಣ ಬ್ರೋ, ಕೊಡು ಬ್ರೋ, ಹಿಮಾಲಯನ್ ನಾನು ನೋಡಿಸ್ತೀನಿ. ಬಾ, ಫೈನಲಿ ಅವನು ಹಿಮಾಲಯನ್ ನಮ್ಮ ಅಡ್ಡ. ಒಳ್ಳೆ ಜಾಗ ಮಾತ್ರ ಇದು, ಕಂಪ್ಲೀಟ್ ಫಾರೆಸ್ಟು. ಆ ಕಡೆ ಈ ಕಡೆ ನೋಡ್ಬೋದು, ಫುಲ್ಲು ಹಸಿರು ಹಸಿರು ತುಂಬಿದ ವನ. ಅದರ ಮಧ್ಯದಲ್ಲಿ ಒಂದು ಟಾರ್ ರಸ್ತೆ ಮಧ್ಯದಲ್ಲಿ ನಾವುಗಳು. ಹಿಂದ್ಗಡೆ ನಮ್ಮ ಸತೀಶ. ಸೊ 3 ಜನ ಸೇರ್ಕೊಂಡು ಇವತ್ತು ಬಂದಿದ್ದೀವಿ ನೋಡಿ. ನಾನೇ ಫಸ್ಟ್ ಟೈಮ್ ಗುರು, ಇಷ್ಟು ವರ್ಷ ಇಲ್ಲಿದ್ದೀನಿ, ಒಂದು ಸತಿನೂ ಬಂದಿದ್ದಿಲ್ಲ ಗುರು. ಇಷ್ಟು ವರ್ಷದಿಂದ ಒಂದು ಸತಿನೂ ಈ ಕಡೆಗೆ ಬಂದಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಪುರದೋಳು ಡ್ಯಾಮ್. ಹಾಗೂ ಮುಂದೆ ಸ್ವಲ್ಪ ಆಫ್ ರೋಡಿಂಗ್ ಇದೆ ಅಂತೆ, ಬನ್ನಿ ಹೋಗೋಣ. ನಾವು ಲೆಫ್ಟಿಗೆ ಹೋಗ್ಬೇಕಾ? ಹಿಂಗೆ ಹೋಗೋಕ್ಕಾಗಲ್ವಾ? ಏನದು ಆ ಕಡೆಗೆ? ಫಾರೆಸ್ಟಿನ ಒಳಗೆ. ಹೌದಾ, ರೈಟಿಗೆ ಬಿಟ್ಟಿದ್ರೆ ಚೆನ್ನಾಗಿರೋದು. ರೈಟಿಗೆ ಬಿಡಲ್ಲ, ಒಳ್ಳೆ ಸಖತ್ ಆಫ್ ರೋಡಿಂಗ್ ಇದೆ ಅದು ನೋಡಿ. ಎಲ್ಲಿ ನೋಡಿದ್ರು ಆಫ್ ರೋಡ್ ಗುರು, ಎಲ್ಲೋದ್ರೂ ಆಫ್ ರೋಡು. ಸುತ್ತಮುತ್ತ ಪೂರ್ತಿ ಹಸಿರು. ಓ ಏನು ಗುರು, ಫುಲ್ ಆಫ್ ರೋಡು. ಫುಲ್ ಆಫ್ ರೋಡ್. ಸ್ಟ್ರೈಟಾ ಬ್ರೋ? ಹಿಂಗೆ ಸ್ಟ್ರೈಟು ಅದೇ ಹಚ್ಚದಾ? ನಾವು ಹಂಗೆಲ್ಲ ಹಚ್ಚಲ್ಲ ಬ್ರೋ, ನಾವು ಆ ಕಡೆಗೆಲ್ಲ ಹೋಗಲ್ಲ. ನಾವು ನೋಡಿ ಸ್ವಲ್ಪ ಡಿಫಿಕಲ್ಟ್ ಇರೋ ಟೆರೇನ್ನ ಹಚ್ಚೋಣ ಅಂತ ನಾವು. ಅದು ಡಬಲ್ಸಲ್ಲಿ ನಿಮ್ಮನ್ನು ಕೂತ್ಕೊಂಡು ನಾನು ನೀವು. ಓ ಲವ್ಲಿ, ಏನು ಗುರು ಜಾಗ ಇದು, ಓ ಮೈ ಗಾಡ್. ಸೊ ಸ್ನೇಹಿತರೆ, ಅಂತೂ ಇಂತೂ ಪುರದೋಳು ಡ್ಯಾಮಿಗೆ ಬಂದಿದ್ದೀವಿ ನೋಡಿ. ಎಂಥ ಅದ್ಭುತವಾದಂಥ ದೃಶ್ಯ. ಹಾಂ, ಇಲ್ಲಿ ಗಾಡಿ ನಿಲ್ಲಿಸುವ ನಮ್ಮ ಪರವಾಗಿ ದುಷ್ಯಂತ್ ಬ್ರೋ ನಿಮಗೆ ಅಲ್ಲಿ ತನಕ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಹೋಗ್ಬಿಟ್ಟು ಬನ್ನಿ ಬ್ರೋ, ಹೋಗ್ಬಿಟ್ಟು ಬನ್ನಿ ಬ್ರೋ. ಇಲ್ಲ ಇಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಬ್ರೋ. ಓ ಬೇಡ. ಏನು ಗುರುದು ಇಲ್ಲ ಬೇಡ. ಏಯ್ ಹೋಗ್ಬೋದು, ನೀನು ಹೆಲ್ಮೆಟ್ ಇಲ್ಲಿ ಹಿಡಿಲಿ ಹೇಳ್ತೀನಿ. ಆ ಫಸ್ಟ್ ಹೆಜ್ಜೆ ಇಡಬೇಡ, ಸೆಕೆಂಡಿಂದ ಸ್ಟ್ರಾಂಗ್ ಇದೆ. ಫಸ್ಟ್ ಟೆಸ್ಟ್ ಮಾಡು, ಆ ಕಡೆ ಕಡೆ ಕೈ ಇಟ್ಕೋ. ಗಟ್ಟಿ ಇದೆಯಾ? ಗಟ್ಟಿ ಇದೆಯಾ? ಏ ಮಾಮ್ ತಗೋ ಮಾಮ್, ಅಲ್ಲಿಂದ ಹೋಗುತ್ತೆ. ಕುಣಿದ್ ಬೇರೆ ನೋಡ್ತಿರೋದು. ಹೇಗಿದೆ ಸಚಿನ? ಹೋಗಿ ಆ್ಯಕ್ಚುಲಿ ಅಲ್ಲಿ ಕೆಳಗೆ ಇಳಿಬೇಕಿಲ್ಲ. ಆನಿದ್ಯಾ? ನಾವು ಆನಲ್ಲಿದೆ, ನಮ್ಮ ಸ್ನೇಹಿತರಿಗೆ ಎಲ್ಲ ತೋರ್ಸೋಣ. ಗಾಳಿಗೆ ಇದೆ ಶೇಕಾಗ್ತಿದೆ. ಅಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರಲ್ಲ ಗುರು, ಮೀನು ಹಿಡಿತಾ ಇದಾರಲ್ಲಿ. ಏನು ಗುರು, ಫುಲ್ ಫಾರೆಸ್ಟೇ ಗುರು ಇದಿಷ್ಟು ಅಲ್ವಾ? ಇವತ್ತು ಯಾಕೆ ಜನ ಇಲ್ಲ ಇಲ್ಲಿ ಅಂತಂದರೆ, ಇವತ್ತು ವೀಕೆಂಡ್ ಅಲ್ಲ ಇವತ್ತು, ಅದಕ್ಕೆ ಜನ ಏನಿಲ್ಲ. ಬಟ್ ವೀಕೆಂಡ್ ಆಗ್ಬಿಟ್ರೆ ಅಂತೂ ಇಲ್ಲಿ ಜಾತ್ರೆ ಥರ ಫುಲ್ ಜನ ತುಂಬ್ಕೊಂಡಿರ್ತಾರೆ. ಸೊ ದುಷ್ಯಂತವ್ರು ಹೇಳ್ತೀರಾ, ಆ ಕಡೆಯಿಂದ ಏನು ಮಗ, ಆ ಕಡೆಯಿಂದನಾ ಕೆಳಗಡೆಯಿಂದ ಹೋಗೋದಾ? ಬಟ್ ನನಗೆ ಅಲ್ಲೆಲ್ಲೋ ಆಫ್ ರೋಡ್ ಕಾಣಿಸ್ತಾ ಇದೆ ಬ್ರೋ. ಹೋಗಿ ಬ್ರೋ. ಸರಿ ಆಯ್ತು, ಒಂದು ನಿಮಿಷ, ನಾನು ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಸ್ನೇಹಿತರೆ, ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ಜನ ಅಲ್ಲಿ ಕೆಳಗಡೆ ನೋಡಿ, ಕ್ಯಾಮ್ರಾ ಹಾಕ್ತಾರೆ.
ಸೊ ಸ್ನೇಹಿತರೆ, ನಿಮಗೆ ಇದೊಂದು ಎಕ್ಸ್ಟ್ರಾ ಬೋನಸ್ ನಾನು ಕೊಡ್ತಾ ಇರೋದು. ಸೊ ಅಲ್ಲಿ ನೋಡ್ಬೋದು ಆಫ್ ರೋಡಿಂಗ್ ಮಾಡ್ಕೊಂಡು ಯಾವ ಥರ ಒಂದು ಸ್ಕಾರ್ಪಿಯೋ ಕಾರು ಬರ್ತಾ ಇದೆ ಅಂತ. ಇಲ್ಲಿ ನೋಡಿ, ವಾಹ್ ಹಾ, ಇದು ರಿಸ್ಕು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡುವ. ಸೊ ಇನ್ನೊಂದೇನಂತಂದರೆ, ಸ್ನೇಹಿತರಿಗೆ ಹಾಗೂ ಏನಂತಾರೆ ಲವ್ವರ್ಸ್ಗಳಿಗೆ ಹೇಳಿಸಿರುವಂಥ ಸ್ಪಾಟ್ ಇದು. ಸೊ ಏನು ಬ್ರೋ ಮೆನ್ಷನ್ ಮಾಡಬೇಕು, ಹೇಳ್ಬಾರ್ದು. ಇದು ನಿಬ್ಬಾ ನಿಬ್ಬಿಗಳ ಸ್ಪಾಟ್. ಇದು ಶಿವಮೊಗ್ಗದಲ್ಲಿರುವಂಥ ನಿಬ್ಬಾ ನಿಬ್ಬಿ ಸ್ಪಾಟ್. ಹೌದಾ? ಏನಕ್ಕ ಹಿಂಗನ್ಬಿಟ್ರಲ್ಲ? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ತಾನೆ? ಅಪ್ಪ ನಮ್ಗೆ ಅಷ್ಟಿದ್ರೆ ಸಾಕು. ಅಲ್ಲಮ್ಮ, ಗಾಡಿಯಲ್ಲಿ ಹೋಗ್ಬೋದಾ? ಹಾಂ ಹಾಂ. ನೋಡಿ, ಸಾಯಿಸ್ಬೇಕು ಅಂತ ಹೊರಟಿದ್ದಾನೆ ಅನ್ಸುತ್ತೆ ಹುಡುಗ. ಇದು ಸೊ 2 ದಾರಿ ಇದೆ ಇಲ್ಲಿಗೆ ಬರೋದಕ್ಕೆ. ಸೊ ಹಾಗಾಗಿ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ. ನಾನು ಅಂದ್ಕೊಂಡೆ ಅವರು ಇಲ್ಲಿಂದ ಇನ್ನೇನು ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಏನಿಲ್ಲ. ಸೊ ಅಷ್ಟೇ, ನಾವು ಇನ್ನೇನು ಮಾಡ್ಬೋದು ಅಂತಂದರೆ, ನಾವು ನಮ್ಮ ಗಾಡಿಗಳನ್ನ ತೊಗೊಂಡು ಇವಾಗ ಕೆಳಗಡೆ ಇಳಿಸಿ ಅಲ್ಲಿಂದ ಹಿಂಗೆ ಇವರಿಬ್ಬರು ಹೋಗ್ತಾರಲ್ಲ ಹಾಗೆ ಈ ಕಡೆಯಿಂದ ಪಾಸ್ ಆಗ್ಬಿಟ್ಟು ಆ ಕಡೆಯಿಂದ ಹೋಗೋಣ. ಏನಂತೀರಾ? ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಈ ಕಡೆಗೆ ಬಂದಮೇಲೆ. ಸ್ನೇಹಿತರೆ, ಈ ಥರ ಜಾಗಕ್ಕೆ ಬಂದಾಗ ದಯವಿಟ್ಟು ನೋಡಿ, ಇಷ್ಟಕ್ಕೊಂದು ಬಾಟ್ಲು ಕುಡಿದ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಏನಕ್ಕೆ ಅಂತಲೇ ಅರ್ಥ ಆಗಲ್ಲ ಗುರು. ಕುಡಿತೀರಾ ಅಥವಾ ಹೆಂಗೆ ತೊಗೊಂಬಂದಿರ್ತೀರಾ? ಎಷ್ಟು ಜಾಗೃತರಿಂದ ತೊಗೊಂಬರ್ತೀರಲ್ಲ ಬಾಟ್ಲ್ಗಳನ್ನ, ಅಷ್ಟೇ ಜಾಗೃತವಾಗಿ ವಾಪಸ್ಸು ತೊಗೊಂಡೋಗ್ಬಿಡ್ರಿ ದಯವಿಟ್ಟು, ಪ್ಲೀಸ್. ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಈ ಥರ ಒಳ್ಳೊಳ್ಳೆ ಜಾಗಕ್ಕೆಲ್ಲ ಬಂದ್ಬಿಟ್ಟು ನೀವು ಬಾಟ್ಲೆಲ್ಲ ಹಾಕ್ಬಿಟ್ಟು ಹೋದರೆ ಅದು ಮನಸ್ಸಿಗೆ ಬೇಜಾರಾಗುತ್ತೆ. ಪ್ಲೀಸ್. ಓ, ಇಲ್ಲಿ ನೋಡಿ, ಇಲ್ಲಿ ವಾರೇ ವಾ, ಸೂಪರ್ ಸ್ಪಾಟ್ ಗುರು. ರೋಡ್ ಹೋಗ್ತಾ ಹೋಗ್ತಾ ಯಾಕೋ ಚಿಕ್ಕದಾಗ್ತಾ ಇದೆ. ಏನು ಗುರು ಇದು? ಎಲ್ಲಿ ಗುರು ಹೋಗೋಣ ಇದಕ್ಕೆ? ಇಲ್ಲಿ ಹೆಂಗಪ್ಪ ಹೋಗ್ತೀಯಾ? ನಾವು ಹೋಗ್ಬೋದು, ಅವ್ರು ಬರೋಕ್ಕೆ ಕಷ್ಟ. ನೀನು ಆ ಕಡೆಯಿಂದ ನಡ್ಕೊಂಬ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಒಂದು ಅದ್ಭುತವಾದಂಥ ಜಾಗಕ್ಕೆ ಬಂದಿದ್ದೀವಿ. ಸೊ ಶಿವಮೊಗ್ಗ ಕಡೆಗೆ ನೀವು ಏನಾರು ಬಂದರೆ ಪುರದೋಳು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸೀನಿಕ್ ಆಗಿರೋಂಥ ಲೊಕೇಶನ್ ಇದು. ಇವರೇನೋ ಮಾಡ್ತಾಯಿದ್ದಾರೆ, ಮಾಡಿ ಸರ್ ಇನ್ನೊಂದ್ಸತಿ. ಅಷ್ಟೇ. ಓಹೋ, ಒಳಗಡೆ ಎಲ್ಲ ಫುಲ್ ಟ್ರಯಲ್ಸ್ ಇದೆ. ಬಟ್ ಆ ಟ್ರಯಲ್ಸ್ ಎಲ್ಲ ಹೋಗ್ಕೋಬೇಡಿ. ಯಾಕೆ ಅಂತಂದರೆ ಇದು ಫಾರೆಸ್ಟ್ ಏರಿಯಾ, ಹಾಗಾಗಿ. ಸೊ ಇಲ್ಲಿ ನೋಡಿ, ನಾವು ಹಿಂಗೂ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಸೊ ಗೇರ್ಸ್ ಏನೂ ಇಲ್ಲ, ಅದಕ್ಕೋಸ್ಕರ ರಿಸ್ಕ್ ಇಲ್ಲ. ಓನ್ಲಿ ರಸ್ಕ್ ತೊಗೊಳ್ಳಿ, ಬ್ರಿಟಾನಿಯಾ ರಸ್ಕು 10 ರೂಪಾಯಿದು. ತಿನ್ನಿ, ಆರಾಮಾಗಿ ಮಜಾ ಮಾಡ್ಕೊಳ್ಳಿ. ಮೀನು ಹಿಡಿಯೋಕೆ ಹೋಗ್ತಾಯಿದ್ದೀರಾ? ಅಲ್ಲಿ ಹಿಡಿತೀರಾ? ಓಕೆ 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 ಓಕೆ. ನೋಡಿ, ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಮೀನು ಸಿಕ್ಕತ್ತಣ್ಣ? ಮೀನು ಇದಾವ ನೋಡೋಕ್ಕೆ? ಇದೆಯಾ ಮೀನುಗಳು ಇದಾವ? ಓ, ತೋರಿಸು ಬ್ರೋ. ನೀವೆಲ್ಲ ಇದೇ ಊರ್ನವರಾ? ಇಲ್ಲ, ಒಂದು 1000 ಕಿಲೋಮೀಟರ್ ಹಿಂದಿಂದ ಬಂದಿದ್ದಾರೆ ಮೀನು ಹಿಡಿಯಲ್ಲ. ಅಕ್ಕಪಕ್ಕದಿಂದ ನಮ್ಮ ಊರಲ್ಲಿ ಹೋಗ್ತಾರಲ್ಲ. ಓಹೋ ಹೋ, ಎಷ್ಟೈತಣ್ಣ? 2 ಅಲ್ಲೇ ಏನು ಮೀನಣ್ಣ ಇದು? ಎಷ್ಟು? ಇದು ಬಿಳಿಯೋದೈತಲ್ಲ, ಅದು ಮಿರ್ಗಲ್ಲು. ಅದು ಜಿಲೇಬಿ. ಓಹೋ ಹೋ ಹೋ. ಎಷ್ಟು ಮೀನು ಹಿಡಿತೀರಣ್ಣ ಬೆಳಗ್ಗೆಯಿಂದ ಸಂಜೆ ತನಕ, ಅಥವಾ ಸಂಜೆ ಮಾತ್ರ ಬರೋದಾ? ಸಂಜೆ ತನಕ ಕೂತ್ಕೊಂಡು ಬೇರೆ ಎಷ್ಟೊತ್ತಂಗೆ ಕೂತ್ಕೊಂತೀರಾ? ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 4 ಗಂಟೆ ಮೇಲೆ ಬರೋದು, ಒಂದು ಅರ್ಧ ಗಂಟೆ ಕೂತ್ಕೊಂಡು. ಎಷ್ಟು ಮೀನು? ಸಾರಿಗಾತವೆ. ಹೌದಾ? ಸಿಕ್ಕಿದ್ರೆ ಸಿಗಲಿಲ್ಲ ಅಂದ್ರೆ ಹಂಗೆ ಹೋಗ್ಬೇಕು. ಇದು ನೀವೇನು ಮಾರ್ತಿರತ್ತೋ ನೀವೇ ತಿನ್ನಕ್ಕ? ಹಾಬಿ ಅಷ್ಟೇ. ಹಾಂ, ಹಾಬಿ, ಟೈಮ್ ಪಾಸ್. ಓಕೆ 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 ಓಕೆ. ಎಂಟರ್ಟೈನ್ಮೆಂಟ್. ಸೊ ನಾವು ಹೆಂಗೆ ಸಿಟ್ಟಿಂಗ್ ಹಾಕೊಂತೀವಿ ಓಲ್ಡ್ ಮಾಂಗ್ ಜೊತೆಗೆ, ಹಂಗೆ ಒಂದು ವಾರ ಕುತ್ಕೊಳ್ಳಿ. ಹಾಂ, ಗಾಣ ಹಾಕಕ್ಕೆ ನೀವು ಡೆಲ್ಲಿಲಿದ್ರು ಹೇಳ್ಕೋಬೇಕು. ಓಹೋ ಹೋ, ಗೊತ್ತಾಯ್ತು ಬಿಡಿ. ವಾರ ಕುತ್ಕೊಂಡು ಒಂದು ಕೆಜಿ, 1.5 ಕೆಜಿ, 2 ಕೆಜಿ ಮೀನು ಹಿಡಿದ್ರಿ ಅಂದ್ರೆ ಅದೊಂಥರ ಮತ್ತೆ ಬರಬೇಕು ಅನ್ಸುತ್ತದು. ಎಂತ IAS ಆಫೀಸರ್ ಎಲ್ಲ ಬಂದು ಗಾಣ ಆಡ್ತಾರೆ. ಹೌದಾ? ಅದೊಂಥರ ಈಗ ಕ್ರೇಜಿ ಅಲ್ಲಣ್ಣ, ಟೈಮ್ ಪಾಸ್ ಮಾಡೋಕ್ಕೆ. ಆಮೇಲೆ ಏಕಾಗ್ರತೆ ಜಾಸ್ತಿ.
ಕಾನ್ಸಂಟ್ರೇಷನ್ನು, ಪೇಷನ್ಸು, ಪೇಷನ್ಸ್ ಬೇಕು, ಮೇನ್ ಪೇಷನ್ಸ್ ಬೇಕು ಜೀವನದಲ್ಲಿ. ಕಾನ್ಸಂಟ್ರೇಷನ್ ಇರ್ಬೇಕು. ಸಿಗ್ತವೆ ಸಿಡದೆ ಹಿಡ್ತೀನಿ ಅಂತ. ಅದು ಅಚ್ಚಾ. ಇಲ್ಲಿ ನೋಡಿ, ಇಲ್ಲೊಂದು ಮೀನು ಹಿಡಿದಾಕಿದ್ದಾರೆ, ಜಿಲೇಬಿ. ಅಷ್ಟೇ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಯಾವ ಥರ ಅಂತಂದರೆ, ನೀವು ಆಫ್ ರೋಡಿಂಗ್ ಯಾವ ಥರ ಹೋಗ್ತೀರಾ, ಆಫ್ ರೋಡಿಂಗಿಗೆ ಆಫ್ ರೋಡರ್ಸ್ ಏನು ಹುಚ್ಚಿರುತ್ತೆ. ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀರಾ, ನೀವು ಜಾಗಿಂಗ್ ಹೋಗ್ತೀರಾ, ನೀವು ಸೈಕ್ಲಿಂಗ್ ಹೋಗ್ತೀರಾ, ಜಿಮ್ಮಿಗೆ ಹೋಗ್ತೀರಾ, ಅದೇ ಥರ ಫಿಶಿಂಗ್ ಕೂಡ ಒಂದು ಹವ್ಯಾಸ ಇದ್ದಂಗೆ. ಹಾಗೂ ನೀವು ನೋಡ್ಬೋದು, ಇಲ್ಲಿ ಯಾರೇ ಫಿಶಿಂಗ್ ಮಾಡಿ ಮೀನು ಹಿಡಿದ್ರೂ ಇದನ್ನೇನು ಮಾರಕ್ಕಂತ ಹೋಗ್ತಿರೋದಲ್ಲ. ಇವ್ರ ಸ್ವಂತ ಬಳಕೆಗೋಸ್ಕರ ಡೈಲಿ ಒಂದು ಸ್ವಲ್ಪ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಬಂದು ಹೋಗ್ತಾರಂತೆ. ಇದು ಒಂಥರ ಒಳ್ಳೆ ಹವ್ಯಾಸ. ಪೇಷನ್ಸು, ಕಾನ್ಸಂಟ್ರೇಷನ್ ಎರಡು ಇಂಪ್ರೂವ್ ಆಗುತ್ತೆ. ಮನುಷ್ಯನಿಗೆ ಟೆನ್ಷನ್ ಪ್ರತಿಯೊಬ್ಬನಿಗೆ ಇರ್ತೈತೆ. ಹೌದು. ಟೆನ್ಷನ್ ಐತೆ ಅಂದರೆ ಇಲ್ಲಿ ಬಂದು ಗಾಣ ಆಡ್ತಾ ಕೂತ್ಕೊಂಡ್ರೆ ಹಿಂದ್ಗಡೆಗೆ ಕಡಿದ್ರೂ ಗೊತ್ತಾಗಲ್ಲ. ಇದ್ರ ಮೇಲೆ ಛಲ ಇರ್ತೈತೆ. ಆ ಟೆನ್ಷನ್ ಎಲ್ಲ ಹೋಗ್ಬಿಡ್ತೈತೆ. ಅದೇನೋ ಕರೆಕ್ಟ್. ಗಾಣದಲ್ಲಿ ಎಷ್ಟು ದೊಡ್ಡ ಮೀನು ಹಿಡಿದಿದ್ದೀರಾ? 7 kg 8 kg ತನಕ. ಮಳೆಗಾಲದಲ್ಲ ಇಲ್ಲ ಮಾಮೂಲಿ? ಬೇಸಿಗೆಲ್ಲ ನೀರು ಕಡಿಮೆ ಆಗ್ಬೇಕು. 7 kg 8 kg ಒಂದೊಂದೇ ಮೀನು ಹಿಡಿದಿವಿ ಗಾಣದಲ್ಲಿ. ಇದೇ ಜಾಗದಲ್ಲೇ. ಅದಕ್ಕಿಂತ ಮೇಲೆ ಈ ಗೂಟ ಹಾಕಿರ್ತೀವಲ್ಲ, ಹಿಂಗೆ ಈ ಗೂಟ ಫೋಟ ಎಲ್ಲ ತಗೊಂಡು ಹೋಗಿದ್ದಾವೆ. ಈಗ ನಾವು ಇಲ್ಲಿ ಮಾತಾಡ್ತಾ ಇರ್ತೀವಿ ಅಂತ್ಕೊಂಡ್ರೆ ಅದು ಹೋಗಿರುತ್ತೆ ಹಂಗೆ ಪರ್ಕಂತ. ಏನಾದ್ರು ಫಾಸ್ಟ್ ಆಗಿತ್ತು, ದೊಡ್ಡ ಮೀನು ಬಂದು ಎಳಿತು ಅಂದ್ರೆ ಗೂಟ ಗೀಟ ಎಲ್ಲ ತಗೊಂಡು ಹೋಗ್ಬೋದು. ಈ ಕಡೆ ಮಾತ್ರ ನೀವು ಆಡೋದು ಇಲ್ಲ ಆ ಕಡೆನೂ ಹೋಗ್ತೀರಾ? ಮಾತ್ರ. ಆ ಕಡೆ ಎಲ್ಲ ಹೋಗಲ್ವಾ? ಆ ಕಡೆಗೆಲ್ಲ ಆಡ್ತಿದ್ವಿ. ಆ ಕಡೆ ಫುಲ್ ಅಲ್ಲಿಂದ ಹಿಡಿದು ಈಗ ಈ ಮೂಲೆ ತನಕ ಆನೆಗಳಿವೆ. ಬಾ ತಗೊಳಪ್ಪ. ಹೇಳಿದ್ ಕರೆಕ್ಟ್. ಹೆಂಗಿದೆ ಮೊನ್ನೆ ಇಲ್ಲಿ ನಮ್ಮೂರು 24ಕ್ಕೆ ಇದು ಮೊನ್ನೆ ಹೊಡೆದಾಗ್ತಲ್ಲ ಪುರದೊಳಗೆ. ನೀವೇನಾರ ಬರಂಗಿದ್ರೆ ಜಾಗೃತರಾಗಿ ಬನ್ನಿ. ಹಾಯಿಹೊಳೆಯಿಂದ ಬರ್ತಾರೆ. ಹಾಯಿಹೊಳೆಯಿಂದ ಬರ್ತಾರೆ. ಆ ಕಡೆ ಕೂತ್ಕೊಂಡ್ರೆ ಅಲ್ಲಿ ಆನೆ ಇರ್ತದೆ ಅಲ್ಲಿ. ಹಂಗಾಗಿ 5-6 ಜನ ಸೇರಿಸಿ ಬರ್ತಾರೆ. ಇಲ್ಲಿ ಆ ಗುಡ್ಡದ ಮಗ್ಲಾಗೆ ಇರ್ತದೆ. ಅಲ್ಲಿ ಬರುತ್ತೆ. ಹೋದ ವರ್ಷ ಆ ಕಡೆನೇ. ಈಗ ಎಷ್ಟೊತ್ತಿಗೆ ಬರ್ಬೋದು ಆನೆಗಳು ನೀರು ಕುಡಿಯೋಕ್ಕೆ? ನಾವು ಏನಿದ್ರು 4 ಗಂಟೆ 5 ಗಂಟೆಗೆ ಬರ್ಬೇಕು. ಅದಿಲ್ಲ ಅಂದ್ರೆ ಏನು ದಿವಸ ಕುಡಿಯಲ್ಲ ಅವು. ಎಳಿತದೆ. ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಅಣ್ಣ ಇವಾಗ ಮೀನು ಹಿಡಿದಿದ್ದಾರೆ. ಹೌದು. ಶೆಟ್ ಏನಣ್ಣ, ಜಸ್ಟ್ ಮಿಸ್ಸು ಗುರು, ಜಸ್ಟ್ ಮಿಸ್ಸು. ಇದಕ್ಕೆ ಹೇಳೋದು ಪೇಷನ್ಸ್ ಇಂಪಾರ್ಟೆಂಟ್ ಅಂತ. ಅದು ಆ ಥರ ಆ ಕಡೆ ಈ ಕಡೆ ನುಗ್ತಾವಲ್ಲ. ಹೌದು. ಆವಾಗ ಅದು ಮುಂದ್ಗಡೆ ಸ್ವಾಟೆ ಹೊರದು ಹೋಗ್ಬಿಡ್ತದೆ. 2 ಎರೆಹುಳ, ಇನ್ನೊಂದು ಹಿಟ್ಟು. 2 ಹಿಟ್ಟು. ಓಕೆ, 2 ಹಿಟ್ಟು ಮತ್ತು 2 ಎರೆಹುಳ, 4 ಒಟ್ಟಿನಲ್ಲಿ ಗಾಣ. ಈಗ ನೋಡಿ ಅದನ್ನು ಯಾವ ಥರ ಬಿಸಾಕ್ತಾರೆ ಅಂತ ನಾನು ತೋರಿಸ್ತೀನಿ. ಓಹೋ ಅಲ್ಲಿ ನೋಡ್ಗುರು, 50 ಮೀಟರ್ಸ್ 50 ಮೀಟರ್ ತನಕ ಅಂತ ಹೋಯ್ತು ಗುರು. ಸೊ ಇವರು ಕೂಡ ಹಾಕ್ತಿದ್ದಾರೆ ನೋಡಿ. ಇದೊಂದು 70 ಮೀಟ್ರ್ ಹೋಯ್ತಿದ್ದು. ಅವ್ರದ್ದು 50, ಇವ್ರದ್ದು 70. ಪೈಪೋಟಿ ಮೇಲೆ ನಡೀತಾ ಇದೆ. ಇವಾಗ ನೋಡೋಣ ಏನಾಗತ್ತೆ ಅಂತ. ಇವಾಗ 3ನೇ ಸ್ಪರ್ಧಿ. ಇವಾಗ ನೋಡೋಣ ಇವ್ರು ಎಷ್ಟು ದೂರ ಹಾಕ್ತಾರೆ ಅಂತ. ಆಗ ತಿರುಗಿಸ್ತಾ ಇದ್ದಾರೆ. ಇದು ಅಣ್ಣ ನಡ್ರಿ, ಜಾವ್ಲಿನ್ ಥ್ರೋ ನೆಕ್ಸ್ಟ್ ನೀವೇ ಒಲಿಂಪಿಕ್ಸು. ಇದು 100 ಮೀಟರ್ ಮೇಲೆ ಹೋಗಿದೆ ಸ್ನೇಹಿತರೆ. ಇಲ್ಲಿದ್ದಾರೆ ಚಾಂಪಿಯನ್ಶಿಪ್ ಟ್ರಾಫಿ. ನಿಮ್ಮ ಹೆಸರೇನಣ್ಣ? ಅಣ್ಣ ನಿಮ್ಮ ಹೆಸರೇನಣ್ಣ? ನೀರಜ್ಜು, ಮುನಿರಜ್ಜು. ಒಟ್ನಲ್ಲಿ ನೀರಜ್ಜು, ಮುನಿರಜ್ಜು, ಒಟ್ನಲ್ಲಿ ಆ ಹೆಸರು ಇದೆ. ಏನಣ್ಣ? ಹಾಂ, ವಿಡಿಯೋ ಮಾಡ್ತೀವಿ ಅಂತ ಕೂತ್ಕೊಂಡು ಸುತ್ತಮುತ್ತ ವಿಡಿಯೋ ಮಾಡೋದ್ರೊಳಗೆ ಒಂದ್ಸಲ ನುಗ್ಗೋದಕ್ಕೆ ಗಾಣನೇ ಹೊರ್ಕೊಂಡು ಹೋಗುದು. ಬಿಡೋಣ, ನಾನು ಹತ್ರ ಬರಲ್ಲ. ಆಯ್ತು ಬಿಡೋಣ, ಗೊತ್ತಾಯ್ತು, ನಾನು ಹತ್ರ ಬರಲ್ಲ, ಬಿಡೋಣ. ದೂರದಿಂದನೇ ವಿಡಿಯೋ ಮಾಡ್ಕೊತೀನಿ. ಗುರು ನಿಬ್ಬಿ ಹಾಡು ಹೇಳ್ತಾ ಇದ್ದಾರೆ ಗುರು. ನಾನ ಅಂತೆ ಎಲ್ಲ ಜಿಲೇಬಿನಾ ಇದು? ಸ್ನೇಹಿತರೆ ಇವಾಗ ಇಲ್ಲಿ ನೋಡಿ ಯಾವ ಥರ ಇದೆ ಆಫ್ ರೋಡು. ಅಲ್ಲಿ ಡ್ಯಾಮ್ ತೋರಿಸಿದ್ನಲ್ಲ, ಡ್ಯಾಮ್ ಪಕ್ಕದಲ್ಲಿ ಇರೋಂಥ ದಾರಿ ಇದು. ಈಗ ಇಲ್ಲಿಂದ ನಾವು ಗೋಪಾಳ ಬೇರೆ ರೂಟ್ ಕಡೆಯಿಂದ ಹೋಗೋದು. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ರೋಡ್ ನೋಡಿ ಹೆಂಗಿದೆ, ಫುಲ್ ಆಫ್ ರೋಡ್. ಅಪ್ಪ, ಅಯ್ಯಪ್ಪ. ಅಣ್ಣ ನಮಸ್ಕಾರ ಅಣ್ಣ, ಸ್ವಲ್ಪ ಸೈಡ್ ಕೊಡೋಣ. ಸ್ವಲ್ಪ ಸೈಡ್ಗೆ ಹೋಗಷ್ಟೇ, ವಾಪಸ್ ಹೋಗ್ಬೇಡ. ಹೇಳೋದು ಮಾತು ಕೇಳಿ, ಹಿಂಗೆ ಹೋಗಂತೆ. ವಾಪಸ್ ಏನಕ್ಕೆ ಹೋಗ್ತಿದ್ಯಾ? ಹೇಳೋದು ಕೇಳಿ, ಹಿಂಗೆ ಹೋಗು. ಹೋಗಿಲ್ವಾ?
ಓ ಅಲ್ವಾ ಹುಚ್ಚೋಯ್ಕಂತಲ್ಲೋ ಥೂ ಎಂಥ ಜನ್ಮ ಗುರು ಇದು. ಅದು ಹಂಗೆ ಬೈತಾ ಇದೆ, ನಾನು ಹಾರ ನೋಡ್ಕೊಂಡು ಬರ್ತಾ ಇದ್ದೀನಿ, ನೀವು ಆದ್ರೂ ಬರ್ತಾ ಇದ್ದೀರಾ ಅಂತ. ಸರಿ ಹೋಗ್ಲಿ, ಸೈಡಿಗೆ ಹೋಗ್ರಪ್ಪ ಹೋಗ್ಲಿ, ನನಗೆ ಗೊತ್ತಿಲ್ಲ, ನಾನು ಸೈಡಿಗೆ ಹೋಗ್ತೀನಪ್ಪ ಹಿಂಗೆ. ಹಾಂ ಸೈಡ್ ಹಾಂ ಅಷ್ಟೇ. ಹಾಂ ಓಕೆ, ಸೈಡ್ ಕೊಡಪ್ಪ. ಹಾಂ ಅಷ್ಟೇ ನೀವೇನು ಮಾಡಬೇಡಿ ನಮಗೆ, ನಾವು ನಿಮ್ಗೆ ಏನು ಮಾಡಲ್ಲ ಆಯಿತಾ. ಹೋಗ್ಯಪ್ಪ. ಅಯ್ಯೋ ಏನೋ ಇದು, ಸರಿಯಾಗಿದೆಯಲ್ಲ ಗುರು ಆಫ್ ರೋಡ್ ಇದು, ಕ್ರೇಜಿ. ನಾವು ಗೇರ್ಸ್ ಎಲ್ಲ ಹಾಕ್ಕೊಂಬಂದಿದ್ರೆ ಇನ್ನೂ ಭಾಳ ಚೆನ್ನಾಗಿ ಓಡಿಸ್ಕೊಂಡು ಹೋಗೋದಾಗಿತ್ತು. ಗೇರ್ಸ್ ಇಲ್ಲ, ಹಾಗಾಗಿ ವೆರಿ ಮಿನಿಮಲಿಸ್ಟಿಕ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ನಿಮಗೊಂದು ಅದ್ಭುತವಾದಂಥ ದೃಶ್ಯ ಕಾಣಿಸುತ್ತೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಆ ದೃಶ್ಯವನ್ನು ನೋಡಿ. ಅದಾದಮೇಲೆ ಅಲ್ಲಿಂದ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಬೇರೆ ದಾರಿಯಿಂದ ನಾವು ಇನ್ನೊಂದು ದಡ ಸೇರ್ತೀವಿ. ಬಟ್ ಅಲ್ಲಿಗೆ ಹೋಗೋದು ಇನ್ನೊಂದು ಏನಂತಂದರೆ ಮಜಾ, ಹೋಗ್ತಾ ದಾರಿಯಲ್ಲಿ ಆನೆಗಳು ಕಾಣಿಸಿದ್ರು ಕಾಣಿಸ್ದಂಗೆ ಅಂತೆ. ಏನು ಹೇಳ್ತೀರಾ? ಹಾಂ ಇಲ್ಲಿ ನೋಡಿ, ಫುಲ್ ಗಿಡ ಮರ ಎಲ್ಲ ಫುಲ್ಲು ಇದ್ಯಾವ್ದು ಗುರು, ಕೊಚ್ಚೆ ಇದೆ, ಹೋಗ್ತಾ ಇರೋದೆ ಹೋಗ್ತಾ ಇರೋದೇ ಬ್ರೋ. ಏನಂತೀರಾ, ಹೋಗೋದ ಬ್ರೋ? ಓಹೋ ಲವ್ಲಿ. ಹೆಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆರೆ ದಡ ಅಂತ ಹಿಂಗೆ ದಾಟ್ಕೊಂಡು ಹೋಗ್ಬೋದು. ಸೊ ನಾನು ಇವಾಗ ಮತ್ತೊಂದು ಸತಿ ಹೋಗ್ಬಿಟ್ಟು ಬರ್ತೀನಿ, ನಮ್ಮ ಬ್ರೋ ವಿಡಿಯೋ ಮಾಡ್ತಾರೆ. ಇಲ್ಲಿ ನೋಡ್ಗುರು, ಇಲ್ಲಿ ಯಾವ ಥರ ನದಿ ಥರ ನೀರು ಹರ್ಕೊಂಡು ಹೋಗ್ತಾ ಇದೆ, ಅಲ್ಲೆಲ್ಲಿಂದನೋ ಬರ್ತಾ ಇರೋಂಥ ನೀರು. ಇದು ಡ್ಯಾಮ್ ಪಕ್ಕದಲ್ಲಿ ಈ ಥರ ನೀರು. ಸೊ ಇವಾಗ ನಾವು ಈ ಥರ ಒಂದು ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ದುಷ್ಯಂತ್ ಬ್ರೋ ಇಟ್ಕೊಳ್ಳಿ ಬ್ರೋ ಕ್ಯಾಮ್ರಾ, ನಿಮ್ಮ ಜವಾಬ್ದಾರಿ. ಹೋಗೋಣ ಆಫ್ ರೋಡಿಂಗು, ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಓಕೆ, ಓ ಲವ್ಲಿ. ಓಹೋ ಸರಿಯಾಗೇ ಇದೆ ಗುರು ಆಫ್ ರೋಡ್ ಇದು. ಇಲ್ಲಿ ನೋಡಿ ಗುರು, ಕಂಪ್ಲೀಟ್ ಟಾರ್ ರೋಡ್ ಹಾಕಿದ್ದಾರೆ, ಬಟ್ ಟಾರ್ ಎಲ್ಲ ಕಿತ್ಕೊಂಡು ಹೋಗಿದೆ, ಬರೀ ಜಲ್ಲಿ ಮಾತ್ರ ಕಾಣಿಸ್ತಿದೆ ಅಷ್ಟೇ. 6 ಗಂಟೆ ಮೇಲೆ ಏನೋ ಆನೆ ಸ್ಪಾಟ್ ಆಗುತ್ತಂತೆ. ದೇವ್ರೇ ಸ್ಪಾಟ್ ಆಗಲಿ, ಬಟ್ ಏನೂ ತೊಂದರೆ ಮಾಡಬಾರ್ದು. ದೂರದಿಂದನೇ ಹಾಯ್ ಹಲೋ ಬ್ರದೋ, ಹೌ ಆರ್ ಯು ಬ್ರೋ? ಫೈನ್, ಹೌ ಆರ್ ಯು? ಯಾ ಬ್ರೋ, ಐ ಆಮ್ ಫೈನ್. ಎಲ್ಲ ಚೆನ್ನಾಗಿದೆಯಾ ಬ್ರೋ? ಎಲ್ಲ ಸೂಪರ್ ಬ್ರೋ. ಸಬ್ಸ್ಕ್ರೈಬರ್ಸ್ ಎಲ್ಲ ಆರಾಮಿದ್ದಾರಾ? ಆರಾಮಿದ್ದಾರೆ ಅಂತ ಅಂದ್ಕೊಂಡು 2 ಮಾತು ಮಾತಾಡ್ಕೊಂಡು ಬೇಕಾದ್ರೆ ಹೋಗ್ಬಿಡೋಣ. ಬಟ್ ಯಾವುದೇ ಕಾರಣಕ್ಕೂ ಹಾರ್ಮ್ ಮಾಡೋಂಗಿಲ್ಲ ನಮ್ಮನ್ನು, ಇವಾಗಲೇ ಹೇಳಿದ್ದೀನಿ. ತಗೋಗುರು, ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣು ಹಚ್ಕೊರು. ಮತ್ತು ರೈಟಲ್ಲೇನೋ ನೋಡ್ದಂಗಿತ್ತು, ಸರಿ ರೈಟಿಗೆ ಹೋಗಿ ನೋಡೋಣ. ಅಲ್ಲಿ ನೋಡಲ್ಲಿ ಓ ಪ್ರವೇಶ ಇಲ್ವಾ? ಪ್ರವೇಶ ಇಲ್ವಾ? ಅಲ್ಲಿ ಅವ್ರಿಗೆ ಹೋಗಿ ಕೇಳ್ಕೊಂಡು ಹೋಗೋಣ. ಕೇಳೋಣ ಬರ್ರಿ. ಯಾವುದೋ ಸ್ವಾಮಿ ಬೆಟ್ಟ ಇತ್ತಲ್ಲಪ್ಪ ಅಲ್ಲಿ. ಇದೇ ದೇವಸ್ಥಾನ ಬ್ರೋ? ಬೇಡ ಬ್ರೋ, ಇದು ಯಾಕೋ ಫಾರೆಸ್ಟ್ ರೇಂಜು, ಇದ್ರೊಳಗಡೆ ಹೋಗೋದು ಬೇಡ. ವಾಪಸ್ ತಿರ್ಸ್ಕೊಳೋಣ. ಅಲ್ಲಿ ಬರ್ದಿದ್ದಾರೆ ಅಂದಮೇಲೆ ಅದಕ್ಕೆ ಮರ್ಯಾದೆ ಕೊಟ್ಬಿಟ್ಟು ವಾಪಸ್ ಹೋಗಬೇಕು. ಇಲ್ಲೇ ಆನೆ ಕಾಣಿಸ್ಕೊಳೋದು ಆ್ಯಕ್ಚುಲಿ. ಇಲ್ಲೇನು ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ರೂಟು, ಇದೇ ರೂಟಲ್ಲೇ ಆನೆ ಕಾಣಿಸ್ಕೊಳೋದು. ಯಾಕೆಂದರೆ ಡ್ಯಾಮ್ ದಡದ ಹತ್ರನೇ ಇರೋದ್ರಿಂದ ನೀರು ಕುಡಿಯೋದಕ್ಕೆ ಬರುತ್ತೆ ಅವೆಲ್ಲ. ಹಾಗೆ ಕತೆ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಏನು ಕಾಣಿಸ್ತಿದೆಯಲ್ಲ ಫುಲ್ ದಟ್ಟವಾದ ಅರಣ್ಯ, ಬಟ್ ಇಲ್ಲಿ ತನಕ ಅಲೌಡ್ ಮಾಡ್ತಾರೆ. ಯಾಕಂದರೆ ಆ ಫಾಲ್ಸ್ ನೋಡೋದಕ್ಕೋಸ್ಕರ ಜನನ ಅಲೌ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಒಳ್ಳೆ ಜಾಗ ಗುರು, ಮಾತ್ರ ನಿಜವಾಗ್ಲೂ ಹೇಳ್ತೀನಲ್ಲ, ಒನ್ ಆಫ್ ದ ಕ್ರೇಜಿ ಆಫ್ ರೋಡ್ ಟ್ರಯಲ್ಸು. ಇಲ್ಲೆಲ್ಲ ನೋಡಿ ರೋಡ್ಗಳು ಹೆಂಗಿದೆ, ಸುಮ್ಮನೆ ಹಂಗೆ ನುಕ್ಕೊಂಡು ಹೋಗ್ಬೇಕು ಅಂತ ಮನಸ್ಸು. ಬಟ್ ಏನು ಮಾಡ್ತೀರಾ, ಅಕ್ರಮ ಪ್ರವೇಶ ಮಾಡೋಂಗಿಲ್ಲ, ಅಕ್ರಮ ಸಂಬಂಧನೂ ಇಟ್ಕೊಳಂಗಿಲ್ಲ. ಏನಂತೀರಾ? ಅಷ್ಟೇ. ಏನು ಬ್ರೋ? ಹೌದಲ್ವಾ? ಹೌದು ಇಲ್ಲಿಯಾ? ವಾಟರ್ ಕ್ರಾಸಿಂಗ್ ಬೇರೆ ಇದೆ ಇಲ್ಲಿ.
ಮಳೆಗಾಲದಲ್ಲಿ ಬಂದರೆ ಒಳ್ಳೆ ಮಜಾ ಗುರು. ಫುಲ್ ತುಂಬ್ಕೊಂಡಿರ್ಬೇಕು ಅವಾಗ ನೋಡಿ, ಹಿಂಗೆ ಎಗರ್ಸ್ಕೊಂಡು ಹೋಗ್ತಾ ಇರಬೇಕು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಬರೋ ದಾರಿ ನೋಡಿ ಎಷ್ಟು ಸಣ್ಣಕ್ಕಿದೆ ಅಂತಂದರೆ ಒಂದು ಸ್ಕಾರ್ಪಿಯೋ ಬರ್ಬೋದು ಅಷ್ಟೇ. ಇಲ್ಲಿ ಈ ಕಡೆಗೆ ನೋಡಿ ನೀರು ಹರಿತಾ ಇದೆ ಈ ಕಡೆಗೆ. ಸೂಪರ್ ಗುರು, ಒಂದು ಸತಿ ಬನ್ನಿ, ಮಿಸ್ ಮಾಡಬೇಡಿ. ಸೊ ಸ್ನೇಹಿತರೆ, ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮತ್ತು ನಮ್ಮ ದುಷ್ಯಂತ್ ಬ್ರೋ ಅವರು ಜೊತೆಗೆ ಲೈಟಾಗಿ ಒಂದು ಊಟ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ಅದೊಂದು ಒಳ್ಳೆ ಡಾಬಾದಲ್ಲಿದ್ದೀವಿ. ಓಕೆ, ಡಾಬಾ ಯಾವುದು ಏನು ಅಂತಂದರೆ ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಯಾಕೆಂದರೆ ರೈಡ್ ಮುಗಿಸ್ಕೊಂಡು ಸಂಜೆ ಆಯಿತು ಅಂತಂದರೆ ಇದೊಂದು ಒಳ್ಳೆ ಒನ್ ಆಫ್ ದ ಬ್ಯೂಟಿಫುಲ್ ಹಟ್, ಇದು ಚೆನ್ನಾಗಿದೆ, ಬರ್ಬೋದು. ಓಕೆ, ಸೊ ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡಲಿಸ್ಟ್.